ಸೊ ಇಂಟೀರಿಯರ್ ಡೆಕೋರೇಷನ್ ಇದೆಯಲ್ಲ, ಸೊ ಅದು ಡಿಪೆಂಡ್ ಅಪಾನ್ ಅವರ ಒಂದು ಇದು ಇರ್ಬೋದು, ಬಜೆಟ್ ಇರ್ಬೋದು ಅಲ್ವಾ? ಬಜೆಟ್ ಕೂಡ ಕೌಂಟ್ ಆಗುತ್ತೆ. ಹೌದು. ಸೊ ನಾವು ಫಸ್ಟ್ ಆಗಿ ಕೇಳ್ತೀವಿ ಬಜೆಟ್ ಏನು ಅಂತ. ಸೊ ಸಪೋಸ್ ಯುನೋ ಬಜೆಟ್ ತುಂಬ ಜಾಸ್ತಿ ಬಜೆಟ್ ಇದ್ರೆ ನಾವು ಕೆಲವು ಫರ್ನಿಚರ್ ಇಂಪೋರ್ಟ್ ಮಾಡ್ಬೋದು ಅಂತ, ಸೊ ಇಂಪೋರ್ಟೆಡ್ ಇರ್ಬೋದು ಅಂತ. ಸೊ ಓಕೆ, ಈಗಿನ ಟ್ರೆಂಡ್ಸ್ ಅಂತ ಮಾತಾಡಿದ್ರೆ ಏನೆಲ್ಲ ಟ್ರೆಂಡ್ಸ್, ವೆರೈಟಿ ಟ್ರೆಂಡ್ಸ್ ಇದೆ ಈಗ ಇಂಟೀರಿಯರ್ ಡೆಕೋರೇಷನಲ್ಲಿ? ಇವಾಗ ಥೀಮ್ ಬೇಸ್ಡ್ ನಡೀತಾ ಇದೆ ಸೊ ನನ್ನ ಡಿಸೈನ್ ಎಲ್ಲ ಥೀಮ್ ಬೇಸ್ಡ್ ಇರುತ್ತೆ. ಸೊ ಈಚ್ ಕ್ಲೈಂಟ್ಗೆ ನಾನು ಥೀಮ್ ಬೇಸ್ಡ್ ಅಂತ ಕೊಡ್ತೀನಿ. ಇವಾಗ ಟ್ರೆಂಡ್ಸ್ ನಡೀತಾ ಇದೆ ಅಂದರೆ ಹೇಳಿದ್ನಲ್ಲ, ಆಕ್ರಿಲಿಕ್ ಶಟರ್ಸ್, ಫುಲ್ ಲೆಂತ್ ಗ್ಲಾಸ್ ವಾರ್ಡ್ರೋಬ್ಸ್. ಹಳೆ ಕಾಲದಲ್ಲಿ ಬರೀ 7 feet ತನಕ 1 ಶಟರ್ ಆಗ್ತಾ ಇತ್ತು. ಇವಾಗ ನಾವು ಅಲ್ಯೂಮಿನಿಯಂ ಫ್ರೇಮ್ ಯೂಸ್ ಮಾಡ್ತೀವಿ. ಅದರಲ್ಲಿ ಗ್ಲಾಸ್ ಫಿಟ್ ಮಾಡಿ 9 ಫ್ಲೋರಿಂಗ್ ಟು ಸೀಲಿಂಗ್ ಒಂದೇ ಶಟರ್ ಆಗುತ್ತೆ. ಸೊ ವಾರ್ಡ್ರೋಬಲ್ಲಿ ಒಂದೇ ಶಟರ್. ಇವಾಗ ವಾರ್ಡ್ರೋಬ್ ಅಂತ ಬೇರೆ ಶಟರ್ ಮತ್ತು ಲಾಫ್ಟ್ ಬೇರೆ ಶಟರ್ ಇರಲ್ಲ, ಫುಲ್ ಒಂದೇ ಶಟರ್ ಇರುತ್ತೆ. ಸೊ ದೋಸ್ ಆರ್ ಡಿಫ್ರೆಂಟ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್. ಓಕೆ, ನಿಮ್ಮ ಹತ್ರ ಈಗ ಸುಮಾರು ಡಿಸೈನ್ಸ್ ಇದ್ದಾವೆ, ಏನಿದೆಲ್ಲ ವೆರೈಟಿ ಡಿಸೈನ್ಸ್ ಎಲ್ಲ? ಹಾಂ, ಸೊ ಇದು ನಾನು ಹೇಳ್ತಾ ಇದ್ದೆ, ಏನಾದ್ರು ಡಿಸೈನ್ ಬೇಕಲ್ವಾ ಗ್ಲಾಸ್ ಮೇಲೆ ಡಿಸೈನ್ ಬೇಕು. ಸೊ ಎನಿ ಮೋಟಿಫ್, ಎನಿ ವಿನೈಲ್ ಸ್ಟಿಕರಿಂಗ್ ಕ್ಯಾನ್ ಬಿ ಡನ್ ಆ್ಯಂಡ್ ಕಟ್ಔಟ್. ಸೊ ಇದು ಮಿರರ್ ಇದೆ, ಸೊ ಇದ್ರ ಮೇಲೆ ಸ್ಟಿಕ್ಕರ್ ಮಾಡಿ ಆ ಡಿಸೈನ್ ಕಟ್ಔಟ್ ಮಾಡಿದ್ದೀವಿ. ಸೊ ಇದಂದರೆ ಎಲ್ಲಿ ಪ್ಲೇಸ್ ಮಾಡೋದು ಆ ಥರ? ಇದು ವಾರ್ಡ್ರೋಬ್ ಮೇಲೆ ಪ್ಲೇಸ್ ಮಾಡ್ಬೋದು. ನಾನು ಹೇಳಿದ್ನಲ್ಲ, ಫುಲ್ ಫ್ಲೋರ್ ಟು ಸೀಲಿಂಗ್ ಆ ಥರ ಸೀಲಿಂಗ್. ಓಕೆ. ಸೊ ಫುಲ್ ವಾರ್ಡ್ರೋಬಲ್ಲಿ ಇದು ಒಂದು ಸೆಂಟರ್ ಪ್ಯಾನೆಲ್ ಬರ್ಬೋದು, ಅಥವಾ ಗ್ಲಾಸ್ ಡೋರಲ್ಲಿ ಬರ್ಬೋದು, ಮೇನ್ ಡೋರಲ್ಲಿ ಹಾಕ್ಬೋದು. ಇದು ಸೊ ವುಡನ್ ಡಿಸೈನ್ಸ್ ಇದಾವ ನಿಮ್ಮ ಹತ್ರ? ಅಂದರೆ ಡಿಫ್ರೆಂಟ್ ವುಡನ್ ಡಿಸೈನ್? ಇದು ವಿನಿಯರ್ ಸ್ಯಾಂಪಲ್. ಸೊ ಇದು ವಾಲ್ನಟ್ ವಿನಿಯರ್. ಸೊ ಇದ್ರ ಮೇಲೆ ನಾವು ಡಿಫ್ರೆಂಟ್ ಸ್ಟೇನ್ ಹಾಕ್ತೀವಿ. ಸೊ ಆ ಸ್ಟೇನ್ ಇದು ನ್ಯಾಚುರಲ್ ಬರ್ಬೋದು, ಅಥವಾ ಲೈಟ್ ಮಾಡ್ಕೋಬೋದು, ರೆಡ್ ಮಾಡ್ಕೋಬೋದು, ಚೇಂಜ್ ಮಾಡ್ಕೋಬೋದು ಕಲರ್ಸ್ ಯಾವ ಥರ. ಸೊ ಬಟ್ ಇವಾಗ ವಿನಿಯರ್ ಒಂದು ಸ್ವಲ್ಪ ಔಟ್ ಫ್ಯಾಷನ್ ಆಗ್ತಾ ಇದೆ. ಕಡಿಮೆ ಆಗಿದೆ. ತುಂಬಾ ಕಡಿಮೆ ಆಗಿದೆ. ಸೊ ಇದ್ರ ಬದಲು ಇದು ಕಿಚನ್ಸ್ಗೆಲ್ಲ ನಾವು ಆಕ್ರಿಲಿಕ್ ಶಟರ್ ಯೂಸ್ ಮಾಡ್ತೀವಿ. ಸೊ ಒಂದೇ ಕಲರ್ ಯೂಸ್ ಮಾಡ್ಬೋದು, ಬೇಕಾಗಿದ್ದ ಕಲರ್ ಯೂಸ್ ಮಾಡ್ಬೋದು. ಇದರಲ್ಲಿ ವುಡ್ ಅಂದರೆ ಬರೀ 2-3 ವೇರಿಯೇಷನ್ಸ್ ಇರುತ್ತಲ್ವಾ. ಸೊ ದೀಸ್ ಆರ್ ಪ್ಲೈನ್ ಆಗಿ ಒಂದು ಕಲರ್ ಇರುತ್ತೆ. ಕರೆಕ್ಟ್. ಸೊ ಇವೆರಡು ಕಾಂಬಿನೇಷನ್ ಮಾಡ್ಬೋದು, ಇವೆರಡು ಕಾಂಬಿನೇಷನ್ ಮಾಡ್ಬೋದು ವುಡ್ಗೆ. ಸೊ ಕಲರ್ಸ್ ಅಂತಂದಾಗ ಈಗ ಕಿಚನ್ ಸಾಮಾನ್ಯವಾಗಿ ಪ್ರಿಫರ್ ಮಾಡೋದು ಡಾರ್ಕ್ ಕಲರಾ, ಲೈಟ್ ಕಲರಾ? ಲೈಟ್ ಕಲರ್ಸ್. ಸೊ ಬಟ್ ಇವಾಗ ಟ್ರೆಂಡ್ ಏನಂದರೆ ಜಾಮೂನ್ ಕಲರ್ ತುಂಬ ಜಾಸ್ತಿ ಹೋಗ್ತಾ ಇದೆ. ಸೊ ನಾವೇ 2-3 ಕಿಚನ್ಸ್ ಮಾಡಿದ್ದೀವಿ, ಅದು ಮತ್ತು ವೈಟ್ ಕಾಂಬಿನೇಷನಲ್ಲಿ. ಓಕೆ, ಈಗ ಕ್ಲೈಂಟ್ ಬರ್ತಾರೆ ನಿಮ್ಮ ಹತ್ರ. ಸೊ ನಿಮ್ಮ ಒಂದು ಹಳೆ ಡಿಸೈನ್ಸ್ ನೋಡಬೇಕು, ನಿಮ್ಮದು ಟ್ರೆಂಡ್ ಅಥವಾ ನಿಮ್ಮ ಸ್ಟೈಲ್ ಅಂತ ಗೊತ್ತಿರಲ್ಲ ಅವ್ರಿಗೆ. ಸೊ ನಿಮ್ಮ ಒಂದು ಡೆಮೋ ಕೊಡೋದಾದರೆ ಏನು ಕೊಡ್ತೀರಾ, ಹೆಂಗೆ ಮಾಡ್ತೀರಾ? ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಯಾಕಂದರೆ ಯಾವಾಗಲೂ ಪ್ರೀವಿಯಸ್ ಪ್ರಾಜೆಕ್ಟ್ ಕರ್ಕೊಂಡು ಹೋಗೋಕ್ಕಾಗಲ್ಲ ಹೊಸ ಕ್ಲೈಂಟ್ನ. ಸೊ ಆಫೀಸಲ್ಲಿ ಮಾಕಪ್ ಡೆಮೋ ರೂಮ್ ಅಂತ ಮಾಡಿದ್ದೀವಿ, ಒಂದು ಬೆಡ್ರೂಮ್ ಮಾಡಿದ್ದೀವಿ. ಅಲ್ಲಿ ಹೈ ಆ್ಯಂಡ್ ಲೆದರ್ ಯೂಸ್ ಮಾಡಿದ್ದೀವಿ ಬೆಡ್ ಅಪ್ಹೋಲ್ಸ್ಟ್ರಿಗೆ. ಸೊ ಫುಲ್ ಎಲ್ಲ ನಾವೇ ಡಿಸೈನ್ ಮಾಡಿದ್ದೀವಿ. ಮತ್ತು ವಾರ್ಡ್ರೋಬ್ 2 ಥರ ವಾರ್ಡ್ರೋಬ್ ಡಿಸ್ಪ್ಲೇಯಲ್ಲಿ ಇದೆ. ಒಂದು ಫ್ಯಾಕ್ಟ್ರಿನಲ್ಲಿ ಮಾಡಿದರೆ ನಿಮಗೆ ಕ್ವಾಲಿಟಿ ಫಿನಿಶ್ ಹೇಗೆ ಬರುತ್ತೆ, ಮತ್ತು ಕಾರ್ಪೆಂಟರ್ ಮಾಡಿದರೆ ಹೇಗೆ ಬರುತ್ತೆ ಕ್ವಾಲಿಟಿ ಫಿನಿಶ್, ಅಡ್ಜಸ್ಟ್ ಮಾಡ್ಬೋದು ಕಾರ್ಪೆಂಟರ್ ಮಾಡಿದರೆ. ಬಟ್ ಫ್ಯಾಕ್ಟ್ರಿನಲ್ಲಿ ಮಾಡಿದರೆ ಕ್ವಾಲಿಟಿ A1 ಇರುತ್ತೆ, ಬಟ್ ಏನು ಚೇಂಜಸ್ ಏನು ಮಾಡೋಕ್ಕಾಗಲ್ಲ. ಸೊ ಎಲ್ಲ ನೀವು ಫಸ್ಟೇ ಪ್ಲ್ಯಾನ್ ಮಾಡಬೇಕು. ಒಂದ್ಸರಿ ಪ್ಲ್ಯಾನ್ ಮಾಡಿದ್ರೆ ಅದು ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ. ಕರೆಕ್ಟ್. ಸೊ ಮತ್ತು ವಾಲ್ಪೇಪರ್ ಹಾಕಿದ್ರೆ ರೂಮ್ ಇನ್ನೂ ದೊಡ್ಡದಾಗಿ ಕಾಣುತ್ತೋ ಚಿಕ್ಕದಾಗಿ ಕಾಣುತ್ತೋ ಎಲ್ಲ ನಾವು ಮಾಕಪ್ ಮಾಡಿಟ್ಟಿದ್ದೀವಿ. ಮತ್ತು ಫಾಲ್ ಸೀಲಿಂಗ್ ಡಿಸೈನ್, ಲೈಟಿಂಗ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇಂಟೀರಿಯರ್ ಡೆಕೋರೇಷನಲ್ಲಿ. ಸೊ ಅದು ನಾವು ಡಿಸೈನ್ ಮಾಡಿಟ್ಟಿದ್ದೀವಿ. ಒಟ್ಟಾರೆ ಅಂದರೆ ಮೋಕಪ್ಪಲ್ಲಿ ಏನೆಲ್ಲ ಇರುತ್ತೆ ಅಂತ, ಬೇರೆ ಏನಿರುತ್ತೆ ಅಂದರೆ ಒಂದೊಂದು ಸ್ಯಾಂಪಲ್ ತೋರಿಸ್ಬೋದು ಅಥವಾ ಎಲ್ಲ ಸ್ಯಾಂಪಲ್ಸ್ ಇರುತ್ತಾ? ಎಲ್ಲ ಸ್ಯಾಂಪಲ್ ಎಲ್ಲ ಇದೆ ನಮಗೆ. ಕ್ಯಾಟಲಾಗ್ಸ್ ಇದೆ, ಸೊ ವಾಲ್ಪೇಪರ್ ಕ್ಯಾಟಲಾಗ್ಸ್ ಇದೆ, ಫ್ಯಾಬ್ರಿಕ್ ಸ್ವಾಚಸ್ ಇದೆ, ಸೊ ಲೆದರ್ ಸ್ಯಾಂಪಲ್ಸು ಇದೆ. ಸೊ ಎಲ್ಲ ಸ್ಯಾಂಪಲ್ಸ್ ನಾವು ಕಲೆಕ್ಟ್ ಮಾಡ್ತೀವಿ. ಒಂದೊಂದು ಪ್ರಾಜೆಕ್ಟ್ ಆಗ್ತಾ ಇದ್ದಾಗ ಒಂದೊಂದು ಸ್ಯಾಂಪಲ್ ಕಿಟ್ ಅಂತ ಮಾಡ್ತೀವಿ. ಈಗ ಸದ್ಯಕ್ಕೆ ಈಗ ಟ್ರೆಂಡ್ ಅಂತಂದರೆ ಎಲ್ಲ ಇಡೀ ಮನೆಗೆ ಡಾರ್ಕ್ ಎಂದೋ ಒಂದು ಕಡೆ ವಾಲಲ್ಲಿ ಡಾರ್ಕ್ ಕಲರ್ ಇರುತ್ತೆ, ಕಾಂಬಿನೇಷನ್ ಡಾರ್ಕ್ ಜಾಸ್ತಿ ಟ್ರೆಂಡ್ ಆಗಿದೆ ಅಂತ ಹೇಳ್ಬೋದಲ್ಲ, ಲೈಟ್ ಕಲರ್ಸ್? ಇವಾಗ ಕಲರ್ಸ್ ಪೇಂಟ್ ಹೋಗ್ತಾ ಇದೆ, ಇನ್ನು ಜಾಸ್ತಿ ವಾಲ್ಪೇಪರ್ ವಾಲ್ ಮೇಲೆ ಪ್ರಿಫರ್ ಮಾಡ್ತಾರೆ ಜನ. ಸೊ ವಾಲ್ಪೇಪರ್ ಅಥವಾ ಫ್ಯಾಬ್ರಿಕ್ ಮತ್ತು ಲೈಟ್ ಆ್ಯಂಡ್ ಡಾರ್ಕ್ ಏನಿಲ್ಲ,
ಬಟ್ ಒನ್ ವಾಲ್ ಹೈಲೈಟ್ ಮಾಡ್ತೀವಿ. ಸೊ ಎಲ್ಲ ವಾಲ್ ಹೈಲೈಟ್ ಆಗಲ್ಲ, ಯಾವ್ದಾದ್ರು ಒಂದು ವಾಲ್ ಹೈಲೈಟ್ ಮಾಡ್ತೀವಿ. ಓಕೆ, ಇಂಟೀರಿಯರ್ ಡೆಕೋರೇಷನ್ ಮಾಡ್ತಾ ಇದ್ದೀರಾ, ಇಂಟೀರಿಯರ್ ಡೆಕೋರೇಟರ್ ಆಗಿ ನಿಮ್ಗೆ ಏನು ಅನಿಸ್ತಿದೆ, ಚೆನ್ನಾಗಿದೆಯಾ ಕೆಲಸ? ಏನು? ಓ ಯಾ, ನನಗೆ ತುಂಬ ಇಷ್ಟ. ಆ್ಯಕ್ಚುಲಿ 10th ಇಂದ ತುಂಬ ಇಷ್ಟ ಆಗಿತ್ತು. ಸೊ ಅದನ್ನೇ ಕಂಟಿನ್ಯೂ ಮಾಡಿದ್ದೀನಿ. ಸೊ ನಥಿಂಗ್ ಬಟ್ ಆರ್ಟ್ ಅಂತಲೇ ಹೇಳ್ಬೋದಲ್ವಾ? ಡೆಫಿನೆಟ್ಲಿ ಕ್ರಿಯೇಟಿವಿಟಿ ಇರುತ್ತೆ, ಆರ್ಟ್ ಗೊತ್ತಿರ್ಬೇಕು, ಸ್ವಲ್ಪ ಸ್ಕೆಚ್ ಮಾಡೋದಿರ್ಬೋದು, ಎಲ್ಲದು ಗೊತ್ತಿರಬೇಕು, ಬಟ್ ನಾಟ್ ನೆಸೆಸರಿಲಿ, ಬಿಕಾಸ್ ಇಂಟೀರಿಯರ್ ಡೆಕೋರೇಷನ್ ತುಂಬ ಡಿಫ್ರೆಂಟ್ ಆಸ್ಪೆಕ್ಟ್ಸು ಇದೆ. ಸೊ ಕ್ರಿಯೇಟಿವಿಟಿ ಇದ್ದರೆ ಸಾಕು. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಮತಾ ಜೊತೆ ಮಾತಾಡೋದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಸೊ ವೀಕ್ಷಕರೇ ನೋಡೋದ್ರಲ್ಲ, ಇಂಟೀರಿಯರ್ ಡೆಕೋರೇಷನ್ ಅಂದರೆ ಒಳಾಂಗಣ ವಿನ್ಯಾಸ, ಮನೆ ಇರ್ಬೋದು, ಕಚೇರಿ ಇರ್ಬೋದು, ಆಸ್ಪತ್ರೆ ಇರ್ಬೋದು, ಎನಿ ಪ್ಲೇಸ್, ನಿಮ್ಮ ಒಂದು ಮೆಚ್ಚಿನ ಕಟ್ಟಡವನ್ನು ಮತ್ತಷ್ಟು ಚಂದವಾಗಿ ಕಾಣುವಂತೆ ಮಾಡುವಂಥ ಅಲಂಕಾರಿಕ ವಸ್ತುಗಳನ್ನು ಇಡ್ಬೋದು, ಅಥವಾ ಯುಟಿಲೈಸೇಷನ್ ಅಂದರೆ ನಮಗೆ ಅವಶ್ಯಕತೆ ಏನೇನಿದೆ ಅದಕ್ಕೆ ತಕ್ಕಂಥ, ಟ್ರೆಂಡಿಗೆ ತಕ್ಕಂತೆ, ಫ್ಯಾಷನ್ಗೆ ತಕ್ಕಂತೆ ಎಲ್ಲವನ್ನು ಮಾಡುವಂಥ ಒಂದು ಡಿಸೈನ್ ಅಂದರೆ ವಿನ್ಯಾಸ ಮಾಡುವಂತಹ ಕೆಲಸ ಅಂತಲೇ ಹೇಳ್ಬೋದು. ಸೊ ಅದರಲ್ಲಿ ಏನೆಲ್ಲ ವೆರೈಟಿ ಇದೆ, ಈಗ ಏನು ಟ್ರೆಂಡ್ಸ್ ಇದೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಕ್ತು ಅನ್ಕೋತೀನಿ. ಮುಂದಿನ ಸಲ ಮತ್ತೊಂದು ವಿಶೇಷವಾದಂಥ ಇಂಟೀರಿಯರ್ ಡೆಕೋರೇಷನ್ ಕುರಿತಂಥ ಮಾಹಿತಿಯೊಂದಿಗೆ ಬರ್ತೀನಿ. ವ್ಯಕ್ತಿತ್ವ ವಿಕಸನ ಅನ್ನೋದು ಮಹಿಳೆಯರಿಗೆ ಎಷ್ಟು ಇಂಪಾರ್ಟೆಂಟು, ಅದನ್ನು ಹೇಗೆ ಬೆಳೆಸ್ಕೊಂಡು ಬರೋದು ಅದನ್ನು ನೋಡೋಣ ಚಿಕ್ಕ ಬ್ರೇಕ್ನ ನಂತರ.